ಹೆಲೋ ಮಕ್ಕಳೇ, ಎಲ್ಲರೂ ಕೂಡ ಚೆನ್ನಾಗಿ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅನ್ಕೊಳ್ತೀನಿ. ಆದರೂ ಲೈವಲ್ಲಿ ಬಂದು ಮೇಡಮ್ 50+ ಹೆಂಗೆ ತಗೊಳ್ಳೋದು, 40+ ಹೆಂಗೆ ತಗೊಳ್ಳೋದು, ಜಸ್ಟ್ ಪಾಸ್ ಆಗೋದು ಹೇಗೆ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ 50+ ಮಕ್ಕಳಿಗೆ 50+ ಮಾರ್ಕ್ ಯಾರಿಗೆ ಬೇಕು, ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮಗೆ ಕೊಟ್ಟಿರುವಂತಹ 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಬಹಳ ಕಷ್ಟ ಅನ್ನಿಸ್ತಾ ಇದೆಯಾ, ಅಥವಾ ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್ ಮಾಡೋಕ್ಕೆ ಟೈಮ್ ಇಲ್ವಾ, ಅಥವಾ ಮಾಡೆಲ್ ಪೇಪರ್ನ ಬಿಡುವ ಹಾಗೇ ಇಲ್ಲ, ಮಾಡೆಲ್ ಪೇಪರ್ನ ನೀವು ಮಾಡಲೇಬೇಕು. ಅದರ ಜೊತೆಗೆ ನಿಮಗೆ ಈ ಕ್ವೆಶನ್ಸ್ಗಳು ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ ಅಂತ ಹೇಳುವಂಥದ್ದನ್ನು ಅಷ್ಟನ್ನು ಕೂಡ ನಾನು ಈ PPTನಲ್ಲಿ ಲಿಸ್ಟ್ ಮಾಡಿಟ್ಟಿದ್ದೀನಿ. ಒಂದ್ಸಲ ನೀವು ನೋಡ್ಕೊಳ್ಳಿ, ಆರಾಮಾಗಿ ನಿಮಗೆ 40+, 50+ ಸ್ಕೋರ್ ಮಾಡಬಹುದು. ಇನ್ಫ್ಯಾಕ್ಟ್ ಫಿಸಿಕ್ಸ್ನಲ್ಲಿ ಕೇಳಲ್ಪಟ್ಟೆ ನಾನು, ಮಾಡೆಲ್ ಪೇಪರ್ 3 ಕೂಡ ಓದ್ಕೊಂಡ್ರು 40+ ಸ್ಕೋರ್ ಮಾಡ್ಬೋದು ಮೇಡಮ್ ಅಂತ ಹೇಳಿ ಸಮ್ ಸ್ಟೂಡೆಂಟ್ಸ್ ವೇರ್ ಕಮೆಂಟಿಂಗ್. ಆಯಿತಾ? ಅದೇ ಥರ ಇಂಪಾರ್ಟೆಂಟ್ ನೇಮ್ ರಿಯಾಕ್ಷನ್ಸ್ ಅಂತ ಹೇಳೋದು, ನೀವು ಮಾಡಬೇಕಾಗಿರೋದು 3 ಮಾಡೆಲ್ ಪೇಪರ್ ಕರೆಕ್ಟಾಗಿ ಓದ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಇದೆ PDF ಲಿಂಕ್ನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಈ PDF ಲಿಂಕ್ ಈ ವಿಡಿಯೋ ಕೆಳಗಡೆ ಕೊಡೋಕ್ಕೆ ನಮ್ಮ ಟೀಮ್ ಹತ್ರ ರಿಕ್ವೆಸ್ಟ್ ಮಾಡಿರ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ನೇಮ್ ರಿಯಾಕ್ಷನ್ಸ್ ನಾನು ಇದೇ ನಮ್ಮ ಚಾನೆಲ್ನ ವಿಡಿಯೋ ಸೆಕ್ಟರ್ನಲ್ಲಿ ಕೂಡ ಮಾಡಿಟ್ಟಿದ್ದೀನಿ. ಜಸ್ಟ್ ರೀಡ್ ದ್ಯಾಟ್. ಸೊ ಈ ಒಂದು PPTನಲ್ಲಿ ಕ್ವೆಶನ್ಸು ವಿತ್ ಆನ್ಸರ್ಸ್ ಇರುತ್ತೆ. ಓಕೆ, ಸೊ ಎವ್ರಿ ಕ್ವೆಶನ್ ಹ್ಯಾಸ್ ಇಟ್ಸ್ ಆನ್ಸರ್. ಸೊ ನೀವು ಒಂದ್ಸಲ ನೋಡ್ಕೊಳ್ಳಿ ಕ್ವೆಶನ್ಸನ್ನು, ನಿಮಗೆ ಬೆನಿಫಿಟ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಮ್ಯಾಮ್, ನೀವು ಕೊಟ್ಟಿರುವಂತಹ 3 ಮಾರ್ಕ್ 2 ಮಾರ್ಕ್ ಅದೆಲ್ಲ ಹೇಗೆ, ವಿಲ್ ದ್ಯಾಟ್ ಹೆಲ್ಪ್ ಅಂತ ಹೇಳುವಂತಹ ನಿಮಗೆ ಕನ್ಸರ್ನ್ ಇತ್ತು ಅಂತ ಹೇಳಿದ್ರೆ, 1 ಸೆಕೆಂಡ್ ಮಕ್ಕಳೇ. ಸೊ 3 ಮಾರ್ಕ್ 2 ಮಾರ್ಕ್ 5 ಮಾರ್ಕನ್ನು ನೀವು ಕರೆಕ್ಟಾಗಿ ಫಿನಿಶ್ ಮಾಡಿದಿರಿ, ನ್ಯೂಮೆರಿಕಲ್ಸ್ನ ಕೂಡ ಕರೆಕ್ಟಾಗಿ ಫಿನಿಶ್ ಮಾಡಿದ್ರೆ, ನಾನು ಕೊಟ್ಟಿರುವಂಥ 2 ಮಾರ್ಕ್ 3 ಮಾರ್ಕು 5 ಮಾರ್ಕು ನ್ಯೂಮೆರಿಕಲ್ಸು ಮಾಡೆಲ್ ಪೇಪರ್ ಇಷ್ಟು ಕವರ್ ಮಾಡಿದ್ದೀರಾ ಅಂತ ಹೇಳಿದ್ರೆ ವೆಲ್ಕಮ್ ಟು ದ ಝೋನ್ ಆಫ್ 70 on 70 ಮಕ್ಕಳೇ. ಸೊ ಆಲ್ ದ ಬೆಸ್ಟ್. ಓಕೆ, 50+, 60+, ದೀಸ್ ಆರ್ ದ ಟಿಪ್. 60+ ಎಲ್ಲ ಬೇಕು ಅಂತ ಹೇಳಿದ್ರೆ ಡೂ ದಿಸ್, 50+ಗೆ ಡೂ ದಿಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.